ಇಷ್ಟು ಮಾಡ್ಕೊಂಡು ನಾವು ಕೇಳ್ಕೊಂಡ್ರು ನೋಟಿಸ್ ಕಳ್ಸಿದಾರಲ್ಲ. ನೀವು ಎಂತೆ ಜನ, ನೀವು ಎಂತೆ ಗೌರ್ಮೆಂಟ್ ಇರ್ಬೇಕಿದ್ದು ನೋಡಿ. ಈ 3 ಜೀವ ಕಟ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ಹತ್ರ ಇದ್ದೀವಿ, ಹೊಲ್ತಾಕ್ ಬಂದಿದ್ದಾರೆ ಮಾಡಿ. ಈ ತೆಂಗಿನ ಮರ, ಮಾವಿನ ಮರ, ಹಸಿನ ಮರ ಎಲ್ಲ ಬಿಟ್ಬಿಟ್ಟು ನಾವ್ ಎಲ್ಲಿಗೆ ಹೋಗ್ಬೇಕು ಅಂತ ಮಾಡ್ತಾ ಇದ್ದೀವಿ. ನೀವು ಅದೇನ್ ಮಾಡ್ತೀರಿ? ಇಲ್ಲಿ ಹಸಿಂದ ಬಂದ್ಬಿಟ್ಟು ನಮ್ಮನ್ನು ಊದ್ಬಿಟ್ಟು ನಿಮ್ ಭೂಮಿ ನೀವು ತಗೊಂಡ್ರಿ. ನಮ್ಮ 3 ಜೀವ ನೋಡಿ ಬಸವಣ್ಣ ದೇವ್ರು ಇಟ್ಕೊಂಡು ಹೇಳ್ತೀನಿ, ಆ ಸತ್ಯವಾಗುನು ಅದೇನ್ ಮಾಡ್ತಾರ ನೀವು ಮಾಡ್ಬಿಟ್ಟು ನಮ್ಮ 3 ಜೀವನ ಹಾಳು ಮಾಡ್ಬಿಟ್ಟು ನಮ್ಮ ಜೀವನ ಹಾಳು ಮಾಡ್ಬಿಟ್ಟು ಹೊಂಟೋಗ್ರಿ. ಇಷ್ಟು ನೋವು ಕೊಡ್ಬೇಡ್ರಿ ನಮ್ಗೆ. ಭೂಮಿ ಸಲುವಾಗಿ ನಮ್ಗೆ ಕಷ್ಟ ಕೊಡ್ಬೇಡ್ರಿ. ನೀವು ಕಾಸು ಮಾಡ್ಕೊಳಕ್ಕೆ ನಮ್ಗ್ಯಾಕೆ ನೋವು ಕೊಡ್ತಾ ಇದ್ದೀರಿ? ಇಷ್ಟು ನಾವು ಹೋರಾಡಿದ್ಕು ಅವಾಗ ಕಣೆ ನೋಟಿಸ್ ಕೊಡ್ಸಿದ್ರಲ್ಲ. ನೀವು ಎಂತ ಗೌರ್ಮೆಂಟ್ ಇರ್ಬೇಕು, ಎಂತ ಸರ್ಕಾರ ಇರ್ಬೇಕಿದು, ಎಂತ ವ್ಯಕ್ತಿಗಳು ಇರ್ಬೇಕು ನೀವು? ನಮ್ ನೋವು ನಿಮ್ಗೆ ತಗೊಳ್ಳೋದೇ ಇಲ್ವೇ? ಇಷ್ಟು ಕಷ್ಟಪಡ್ತಾ ಇದ್ದೀರ, ಇಷ್ಟು ನಮ್ಗೆ ಗೋಲ್ ಆಡ್ತಿದ್ದೀರಲ್ಲ. ನಮ್ ಗೋಲ್ ನಿಮ್ಗೆ ಯಾವತ್ತು ತಗ್ಲಿಬಿಡ್ತದೋ, ನಮ್ ನೋವು ಯಾವತ್ತು ತಗ್ಬಿಡ್ತದೋ ನೋಡಿ. ಇಷ್ಟು ಬೇಡ್ಕೊತಾ ಇದೀವಿ ನಾವು. ಸರ್ಗೋಟಿ ಬೇಡ್ಕೊಂಡ್ರೆ ಡಿ.ಕೆ. ಶಿವಕುಮಾರ್ಗೆ ಹೋಗಿ ನೋಡಪ್ಪ, ನಿಮ್ಮ ಅಣ್ಣ ತಮ್ಮಂತಾಗಿದ್ದಿ, ನಿನ್ಗೆ ಬೇಡ್ಕೋತೀವಿ ಕಣಪ್ಪ ಅಂತ. ಅವ್ರಿಗೂ ಕರ್ನೆ ಬರ್ಲಿಲ್ಲ ನೋಡಿ. ಇವಾಗ ಮಂತ್ರಿ ಆಗವ್ರೆ, ಅದನ್ನ ನೋವು ಬರ್ಲಿಲ್ಲ ಅವ್ರಿಗೆ. ಅವ್ರ ಅಕ್ಕ ತಂಗರು ಇಷ್ಟು ನೋವು ಕೊಟ್ಬಿಡೋರೆ ಅವರು ನೋಡಿ. ಗೌರ್ಮೆಂಟ್ ಆಗ್ಲಿ, ಸರ್ಕಾರನೇ ಆಗ್ಲಿ, ರಾಜಕೀಯದವ್ರೆ ಆಗಿರ್ಲಿ, ಅದೇನ್ ಮಾಡ್ತಾರೆ ಬಂದ್ಬಿಟ್ಟು ನಮ್ಮ ಭೂಮಿ ಮೇಲೆ ನಮ್ಮನ್ನ ಊತ್ಬಿಟ್ಟು, ನಮ್ಮ ಹೊಸನ ಊತ್ಬಿಟ್ಟು ನೀವು ನನ್ನ ಭೂಮಿ ತಗೋಬೇಕು ಅಷ್ಟೇ ಬರ್ತದೆ. ನಾವ್ ಇನ್ನೇನು ಕೇಳ್ಕೊತಾ ಇಲ್ಲ. ಇಷ್ಟು ನೋವು ಕೊಡ್ಬೇಡ್ರಿ. ನಮ್ ಕಣ್ಣಿಗೆ ಬರ್ತಾವ ನೀರು. ನಮ್ ಕಣ್ಣೀರು ನಿಮ್ಗೆ ಯಾವತ್ತು ತಗ್ಲು ಬಿಡ್ತದೋ, ನಮ್ ಗೋಳು ಯಾವತ್ತು ತಗ್ಲುತ್ತದೆ ನಿಮ್ಗೆ. ನನ್ಗೆ ತಗೊಂಡು ನನ್ ಗೋಳು ನಿಮ್ಗೆ ತಗ್ಲು ಬಿಡ್ರಿ. ಹಿಂಗೆ ನಾನು ಆಗ್ತೀನಿ. ಸುಳ್ಳುಗಳು ಹೇಳ್ತಾ ಇಲ್ಲ, ದಿಟಾನ ಹೇಳ್ತಿರೋದು. ನಮ್ಗೆ ರಾತ್ರಿ ಬೇಕಾದ್ರೆ ನನ್ ದೀಪರೆಲ್ಲ ಕಣ್ಣಲ್ಲಿ ನೀರು ಬರ್ತಾವೆ. ನನ್ 3 ಜೀವ ಏನ್ ಮಾಡ್ಬಿಟ್ಟು ನಾವೆಲ್ಲೋ ಸಾಯನ ನಾವು. ನಮ್ಮ ಮಕ್ಳು ಮರಿಗೆ ಏನ್ ಕೊಟ್ಬಿಟ್ಟೋಗಣ? ಏನ್ ನಾವು ಕೊಟ್ಬೇಡಿ. ಅಡಿಕೆ ಮರ, ತೆಂಗಿನ ಮರ, ಹಸಿನ ಮರ, ಬಾಳೆ ಮರ, ಪರಂಗಿ ಪ್ರತಿ ಒಂದು ಇಲ್ಲದಲ್ಲ. ನಮ್ಗೆ 3 ಜೀವ ನೆಮ್ಕೊಂಡು ನಾನು ಜೀವನ ಬರ್ತಾರೆ ಇದ್ದೀವಿ, ನಾನು ಜೀವನ ಮಾಡ್ತಾ ಇದ್ದೀವಿ. ಅದನ್ನ ಇಲ್ದ್ರೆ ಭೂಮಿ ನಿದ್ರೆ ಕಿತ್ಕೊಂಡು ಹೋಗ್ಬಿಟ್ರೆ ನಾವೇನು ಜೀವನ ಮಾಡೋಣ? ಅದೇನು ನಿರ್ಧಾರ ತಗೋತಿರೋ? ಇಷ್ಟೆಲ್ಲ ಮಾಡಿ ನೀವು ಲೋಟಸ್ ಕಳ್ಸಿದ್ರೆ ನೆನ್ನೆ ನಿಮ್ಗೆ ಅಂತೆ ಇದಾದ ನಿಮ್ಗೆ ಎಷ್ಟು ನಿಮ್ಗೆ ಹೊಟ್ಟೆ ಮಾಡಿಕೊಂಡು ಕೂತಿದ್ದೀರಿ ನಮ್ಮ ಭೂಮಿ ಕಿತ್ಕೊಳಕ್ ನೀವು. ಅದು ಯಾರಿಗೂ ಅರ್ಥ ಆಯ್ತದೋ ಆ ಭಗವಂತ ನೋಡ್ಕೊಳ್ಳಿ. ನಾವು ಇಷ್ಟು ಕೇಳಿ ಹೋರಾಡಿ ನಾವು 1.5 ವರ್ಷ ಆಯ್ತಾ ಬರ್ತೀವಿ, ಹೋರಾಡ್ತಾನೆ ಇದ್ದೀವಿ. ಬೈಲ್ಮಂಗದಲ್ಲಿ ಕಸಪುಟ್ಟಿ ಕಾರ್ಯಪುಟ್ಟಿ ಹೋರಾಡಿದ್ದೀವಿ. ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ತಿರ್ಗಾಡ್ಬಿಟ್ಟು ಅದೇನು ನಿರ್ಧಾರ ತಗೊಂಡು ಏನು ಮಾಡ್ತೀರೋ ಅದು ಮಾಡ್ಬಿಡ್ರಿ ನೋಡಿ. ಒಟ್ಟಿನಲ್ಲಿ ನಮ್ಮ ಜೀವ ತೆಗ್ದ್ಬಿಟ್ಟು ನೀವು ತಗೊಂಡು ಹೋಗ್ಬೇಕು. ನಮ್ಮ 3 ಜೀವ ತೆಗ್ದ್ಬಿಟ್ಟು ಭೂಮಿ ತಗೊಂಡು ಹೋಗ್ಬೇಕು. ನಮ್ಮ ಜೀವ ತೆಗ್ದ್ಬಿಟ್ಟು ನಾವು ಕಣ್ಣಲ್ಲಿ ನೋಡ್ಕೊಂಡು ಇರೋಕ್ಕಾಗಲ್ಲ. ಅದೇನು ಮಾಡ್ಬಿಟ್ರೆ ಮಾಡ್ಬಿಡ್ರಿ.